ಸ್ನೇಹ ಜಾಗೃತಿ ಸುರಕ್ಷಾ ಮಂಚ್ ಹಾಗೂ ಬೇರೆ ಬೇರೆ ಎಲ್ಲ ಸಂಘಟನೆಗಳ ಜೊತೆ ಸೇರಿ ಇವತ್ತಿನ ದಿನ ದೇಶ ಒಳಗೆ ಆಗ್ತಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇದು ಕೇವಲ ನೀಟ್ ಪೇಪರ್ ವಿಷಯ ಅಲ್ಲ, ಇದು ಬೇರೆ ಬೇರೆ ಎಕ್ಸಾಮ್ ಗಳಲ್ಲಿ ಆಗುತ್ತಿರುವಂತಹ ಒಂದು ಮಿಸ್ ಮ್ಯಾನೇಜ್ಮೆಂಟ್ ಆಗಿರ್ಬಹುದು, ಪೇಪರ್ ಲೀಕ್ಸ್ ಆಯ್ತು. ಇದ್ರ ಬಗ್ಗೆ ಏನಾದ್ರೆ ನಾವು ಎಲ್ಲ ಕಲೆಕ್ಟಿವ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಆ ಗೆಳೆಯರೆ, ಇವತ್ತಿನ ದಿನ ನಾವು ಸೇರ್ಕೊಂಡಿರುವಂತ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಎಲ್ಲಾ ಬಡವರು ಮಕ್ಕಳು ಅವರು ಏನಾದ್ರು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಪ್ಪ ಅಂತ ಕಿಸಿಂದ ಆಸೆ ಕಂಡ್ಕೊಂಡು ಅವ್ರು ಮೇನ್ ಸ್ಟ್ರೀಮಿಗೆ ಬರ್ಬೇಕಂತ ಒಂದು ಕನಸು ಕಟ್ಕೊಂಡ್ ಬಂದ್ರೆ, ಸಾವುಕಾರ ಮಂದಿ ಏನದ ಅಂತಂದ್ರೆ ರೊಕ್ಕ ಕೊಟ್ಟು ಪೇಪರ್ ಖರೀದಿ ಮಾಡಿ ಅವ್ರಿಗೆ ಏನದಂದ್ರೆ ಡಿಪ್ರೈವ್ ಮಾಡ್ತಾ ಇದಾರೆ. ಅವ್ರ ಹೊಟ್ಟಿ ಮೇಲೆ ಏನಾದ್ರೆ ತಣ್ಣೀರ್ ಬಟ್ಟೆ ಹಾಕ್ತಾ ಇದಾರೆ. ಬಡವ್ರ ಮಕ್ಕಳು ಏನದ ಅಂತಂದ್ರೆ ಇದೇ ಒಂದು ಪೇಪರ್ ಡೀಲ್, ಇದೇ ಒಂದು ಪೇಪರ್ ಸ್ಕ್ಯಾಮ್ ಆಗಿ ಅವರು ದಿನ ಏನದಂದ್ರೆ ಸುಸೈಡ್ ಮಾಡ್ಕೋತಾ ಇದ್ದಾರೆ. ಬೇರೆ ಬೇರೆ ಕಡೆಗೆ ಏನದ ಅಂತಂದ್ರೆ ಮನಿ ಬಿಟ್ಟು ಓಡ್ ಹೋಗುವಂತ ಒಂದು ಪರಿಸ್ಥಿತಿ ನಾವು ಕೂಡ ನೋಡಿದೆವು. ಅದ್ರ ಸಲುವಾಗಿ ಈ ಪೇಪರ್ ಸ್ಕ್ಯಾಮ್ ಇಂದ ಯಾರ್ಯಾರು ಇದ್ದಾರೆ ಅವ್ರಿಗೆ ಏನದಂದ್ರೆ ಸಜಾ ಆಗ್ಬೇಕು. ಆಮೇಲೆ ಹೊಸ ಹೊಸ ಏನದ ಅಂತಂದ್ರೆ ರಿಫಾರ್ಮ್ಸ್ ಗಳು ಏನದ ಅಂದ್ರೆ ತೊಗೊಂಡ್ಬರ್ಬೇಕು. ಯಾಕಂದ್ರೆ ಒಬ್ಬ ಪೊಲಿಟಿಷಿಯನ್ ಇನ್ ಕೆಲಸ ಅವರೆಲ್ಲ ಲಾ ಮೇಕರ್ಸ್, ಪಾಲಿಸಿ ಮೇಕರ್ಸ್. ಅವ್ರ ಪಾಲಿಸೀಸ್ ಗಳು ಏನದಂದ್ರೆ ಒಳ್ಳೆ ಒಳ್ಳೆ ಪಾಲಿಸೀಸ್ ಗಳು ಜನಗಳಿಗೆ ಕೊಟ್ರೆ ಏನದ ಅಂದ್ರೆ ಜನಗಳು ಒಳ್ಳೆ ರೀತಿಯಾಗಿ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ. ಇಲ್ಲಿಕಪ್ಪ ಅಂತಂದ್ರೆ ಈ ಸಿಸ್ಟಮ್, ಪೊಲಿಟಿಷಿಯನ್ಸ್ ಎಲ್ಲಾ ಸೇರಿ ನಮ್ಮಂತ ಜನಗಳಿಗೆ, ನಮ್ಮಂತ ಯುವಕ ವಿದ್ಯಾರ್ಥಿಗಳಿಗೆ ಡಿಪ್ರೈವ್ ಮಾಡ್ತಾ ಇದ್ದಾರೆ, ಸಪ್ರೆಸ್ ಮಾಡ್ತಾ ಇದ್ದಾರೆ. ಇದರಿಂದ ಬೇಸತ್ತು ನಾವು ರೋಡಿಗೆ ಬಂದಿದ್ದೆವು. ನಮ್ಮ ಡಿಮಾಂಡ್ ಏನಪ್ಪಾ ಅಂತಂದ್ರೆ, ಗ್ರಾಮೀಣ ಮಟ್ಟದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಗಳು ಗೌರ್ಮೆಂಟ್ ಕಡೆಯಿಂದ ಸಿಗಬೇಕು, ಒಳ್ಳೆ ಕೋಚಿಂಗ್ ಸಿಗಬೇಕು. ಸರ್ಕಾರಿ ಸ್ಕೂಲ್ ಕಾಲೇಜಲ್ಲಿ ಒಳ್ಳೆ ನೀಟ್ ಆಸ್ಪಿರೆಂಟ್ಸ್ ಗಳ ಇರ್ತಾರೆ, ಅವ್ರಿಗೆ ಕೂಡ ಏನದ ಅಂತಂದ್ರೆ ಒಳ್ಳೆ ಗೈಡ್ ಮಾಡುವಂತ ಒಂದು ಸಿಸ್ಟಮ್ ಏನದ ಅಂದ್ರೆ ಬರಬೇಕು. ಅದು ಆದ್ಮೇಲೆ ಈ ನೀಟ್ ಪೇಪರ್ ಸ್ಕ್ಯಾಮ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಪೇಪರ್ ಸ್ಕ್ಯಾಮ್ ಆಗಿರ್ಬೋದು, ಯಾರ್ಯಾರು ಏನದ ಅಂತಂದ್ರ ಸಿಗ್ತಾರ. ಯಾಕಪ್ಪ ಅಂತಂದ್ರ ಇದು ಒಂದ್ ಟೈಪ್ ಅಬೇಟ್ಮೆಂಟ್ ಟು ಸುಸೈಡ್ ಅಂದಪ್ಲೆ ನಮ್ಮ ಕಾನೂನೊಳಗೆ. ಅಬೇಟ್ಮೆಂಟ್ ಟು ಸುಸೈಡ್ ಅಂತಂದ್ರೆ ಯಾರಿಗಾದ್ರೂ ಇನ್ಸ್ಟಿಗೇಟ್ ಮಾಡಿದ್ರೆ, ಅವರು ಸುಸೈಡ್ ಮಾಡ್ಕೊಂಡ್ರೆ ಯಾರು ಇನ್ಸ್ಟಿಗೇಟರ್ ಇರ್ತಾನ ಅವನಿಗೆ ಸಜಾ ಆಗ್ತದ. ಅದೇ ರೀತಿ ಈ ಪೇಪರ್ ಸ್ಕ್ಯಾಮ್ ಆದಾಗ ವಿದ್ಯಾರ್ಥಿಗಳು ಮನನೊಂದು ಏನ್ ಸುಸೈಡ್ ಮಾಡ್ಕೋತಾರ, ಯಾರು ಇದ್ರ ಸ್ಕ್ಯಾಮರ್ಸ್ ಇರ್ತಾರ ಅವರಿಗೂ ಕೂಡ ಏನದ ಜೀವಾವಧಿ ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಇದ್ರ ಗ್ರಾವಿಟಿ ತುಂಬಾನೇ ಇದೆ. ಒಂದು ವಿದ್ಯಾರ್ಥಿ ಏನದ ಅಂತಂದ್ರೆ ಇದ್ರ ಜೊತೆ ಸಫರ್ ಆಗಂಗಿಲ್ಲ, ಅವ್ನ ಫ್ಯಾಮಿಲಿ ಕೂಡ ಇದ್ರ ಜೊತೆ ಸಫರ್ ಆಗ್ತದ ಅನ್ನುವಂತ ಒಂದು ಮಾತು ಇವತ್ತಿನ ಡೇಟ್ ಒಳಗೆ ನಾವು ಹೇಳ್ತಿದ್ವಿ. ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಇಲ್ಲಿ ಪ್ರೊಟೆಸ್ಟ್ ಮಾಡೋ ಅಜೆಂಡಾ ಏನಂದ್ರೆ, ಮೇನು ನೋಡಿ, 30 ದಿನಕ್ಕಿಂತ ಮೇಲಾಯ್ತು ಈ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ. ಇನ್ನೂ ಕೂಡ ಸರ್ಕಾರದ ಏನು ಉತ್ತರ ಇಲ್ಲ. ಮತ್ತೆ 20 ಜನ ಏನು ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ಇಷ್ಟು ದಿನ ಆದ್ರೂ ಸರ್ಕಾರದ ಏನೂ ರೆಸ್ಪಾನ್ಸ್ ಇಲ್ಲ. ಸೊ ಅದಕ್ಕೆ ನಾವು ಏನು ಡಿಮಾಂಡ್ ಮಾಡ್ತೀವಿ ಅಂತಂದ್ರೆ, ಧರ್ಮೇಂದ್ರ ಪ್ರಧಾನ್ ಇಸ್ತೀಫಾ, ಮತ್ತೆ ಈ ಸ್ಟೂಡೆಂಟ್ಸ್ ಏನು ಸುಸೈಡ್ ಮಾಡ್ಕೊಂಡಿದ್ದಾರೆ 20 ಮೇಲೆ, ಆ ಎಲ್ಲಾ ಸ್ಟೂಡೆಂಟ್ಸ್ಗೂ ಏನೋ ಒಂದು ಕಂಪೆನ್ಸೇಷನ್ ಅಂತ ಕೊಟ್ಟು ಅವ್ರ ಫ್ಯಾಮಿಲಿ ಸಪೋರ್ಟ್ ಆಗಂಗೆ ಏನಾದ್ರು ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ಮುಂದೆ ಇನ್ನು ಏನ್ ಪೇಪರ್ಸ್, ಇನ್ನು ಏನ್ ಎಕ್ಸಾಮ್ಸ್ ಆಗುತ್ತೆ, ಇದ್ರದ್ದೇನ್ ಲೀಕ್ ಇದೆ, ಇವೆಲ್ಲ ತಡೆಗಟ್ಟಬೇಕು. ಒಂದು ನೀಟ್ ಸಿಸ್ಟಮ್ ಫಾರ್ಮ್ ಆಗ್ಬೇಕು ಇದಕ್ಕೆ, ಇವೆಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡೋಕೆ.